ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಇಂಗ್ಲೀಷಲ್ಲಿ ನಾವು ಅನ್ಕೊಂಡಂಗೆ ಕೆಲವು ಅಕ್ಷರಗಳ ಉಚ್ಚಾರಣೆ ಇರೋದಿಲ್ಲ. ಎಸ್ಪೆಷಲಿ ಕಾಂಬಿನೇಷನ್ಸ್ ಅಂದ್ರೆ ವಾವೆಲ್ ಕಾಂಬಿನೇಷನ್ಸ್. ಈಗ AEIOU ಅಂತ ಇರೋದು AEIO ಅಂತ ಆಗ್ಬೋದು, ಅಥವಾ AEIOU ಅಂತ ಆಗ್ಬೋದು. ಅಕ್ಷರಗಳು ಒಂದೇ ಇರುತ್ತೆ, ಆದ್ರೆ ಸ್ಪೆಲ್ಲಿಂಗ್ ಉಚ್ಚಾರಣೆ ಬೇರೆ ಇರುತ್ತೆ. ಅದು ಕಾಂಬಿನೇಷನ್ ಬಂದಾಗ, ಒಂದೊಂದು ಅಕ್ಷರಗಳು ಬಂದಾಗಲ್ಲ, ಬೇರೆ ಅಕ್ಷರಗಳ ಜೊತೆ ಸೇರಿದಾಗ ಏನಾಗುತ್ತೆ, ಅದರ ಉಚ್ಚಾರಣೆ ಇನ್ನೂ ವಿಚಿತ್ರವಾಗಿರುತ್ತೆ. ಅದು ನಮಗೆ ಬಹಳ ಕನ್ಫ್ಯೂಸ್ ಆಗುತ್ತೆ. ಸೊ ಈಗ ಅದನ್ನ ನಾವು ಯಾವ ತರ ಐಡೆಂಟಿಫೈ ಮಾಡೋದು, ಅದು ನೆನ್ಪಿಟ್ಕೊಳ್ಳೋದು ವಿಷಯ ಬಿಡಿ. ನೆನ್ಪಿಟ್ಕೊಳ್ಳೋದು ಪದೇ ಪದೇ ಓದೋದ್ರಿಂದ ನಮಗೆ ಅದು ನೆನಪಲ್ಲಿ ಇರುತ್ತೆ ಆಟೋಮೆಟಿಕ್ ಆಗಿ. ಬಟ್ ಐಡೆಂಟಿಫೈ ಮಾಡೋದು ಹೇಗೆ, ಗುರುತಿಸೋದು ಹೇಗೆ, ಫಸ್ಟ್ ಕರೆಕ್ಟಾಗಿ ಗುರುತಿಸೋಕೆ ನಮಗೆ ಗೊತ್ತಾದ್ರೆ ಆಮೇಲೆ ರೀಡಿಂಗ್ ಅಂಡ್ ರೈಟಿಂಗ್ ನಮಗೆ ತುಂಬಾ ಈಸಿ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾನು ನಿಮಗೆ ಸ್ಪೆಲ್ಲಿಂಗ್ ಪ್ಯಾಟರ್ನ್ ಫಸ್ಟ್ ನೋಡಿ. ಇದು ಎರಡು ತರ ಇರುತ್ತೆ. ಸ್ಪೆಲ್ಲಿಂಗ್ ಒಂದೇ ತರ ಇರುತ್ತೆ, ಉಚ್ಚಾರಣೆ ಬೇರೆ ಬೇರೆ ತರ ಇರುತ್ತೆ. ಇನ್ನೊಂದು ಕ್ಯಾಟಗರಿ ಏನು ಅಂತ ಹೇಳಿದ್ರೆ, ಉಚ್ಚಾರಣೆ ಬೇರೆ ಬೇರೆ ತರ ಅಲ್ಲ, ಉಚ್ಚಾರಣೆ ಒಂದೇ ಇರುತ್ತೆ, ಸ್ಪೆಲ್ಲಿಂಗ್ ಬೇರೆ ಬೇರೆ ತರ ಇರುತ್ತೆ. ಅದೆರಡೂ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಕ್ಯಾನ್ ಲರ್ನ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಸಂಶಯಗಳು, ಡೌಟ್ಸ್ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು OR ಆಕ್ಚುಲಿ ಸ್ವಲ್ಪ ಕನ್ಫ್ಯೂಸಿಂಗ್ ಕಾಂಬಿನೇಷನ್. OR ಬಂದಾಗ ಅದರಲ್ಲಿ ನೋಡಿ ಬಹಳ ವರ್ಡ್ಸ್ ಬರುತ್ತೆ. ಸೊ ಫಸ್ಟ್ ನಾನು ನಿಮಗೆ ಒಂದಷ್ಟು ಕಾಂಬಿನೇಷನ್ಸ್ ತೋರಿಸ್ತೀನಿ. OR ಬಂದಾಗ, OR ಸ್ಟಾರ್ಟಿಂಗಲ್ಲಿ ಬಂದಾಗ ಅದರ ಇದು ಗುಣ ಬೇರೆ ಇರುತ್ತೆ, ಮಧ್ಯದಲ್ಲಿ ಬಂದಾಗ ಬೇರೆ ಇರುತ್ತೆ, ಕೊನೆಯಲ್ಲಿ ಬಂದಾಗ ಬೇರೆ ಥರ ಸೌಂಡ್ ಇರುತ್ತೆ. ಓಕೆ, ಸೊ ಇದೆಲ್ಲ ನಾವು ಅಬ್ಸರ್ವ್ ಮಾಡಬೇಕು. ಮತ್ತೆ ಬೇರೆ ಕೆಲವು ಅಕ್ಷರಗಳ ಜೊತೆ ಬಂದಾಗ ಅದರ ಉಚ್ಚಾರಣೆ ಚೇಂಜ್ ಆಗುತ್ತೆ. ಈಗ ನೋಡಿ, ಇಲ್ಲಿ ಆಕ್ಟರ್, ಇಲ್ಲಿ OR ಇದೆ, ಇಲ್ಲೂ OR ಇದೆ. ಅದೆರಡು ಒಂದೇ ಸೌಂಡ್ ಅಲ್ಲ. ಇಲ್ಲಿ ನಾವು ಇದನ್ನು ಮಾತ್ರ ಸೌಂಡ್ ಹೇಳೋದಾದ್ರೆ ಅರ್ ಅಂತ ಹೇಳ್ತೀವಿ, ಅರ್, ಆಕ್ಟರ್. ಸೊ ಆಕ್ಟ್ನ ಸಪ್ರೇಟ್ ಆಗಿ ಹೇಳ್ತೀವಿ, ಆಕ್ಟರ್, ರೈಟ್. ಬಟ್ ಇಲ್ಲಿ WO ಬಂದಾಗ WO ನಾವು ತಗೋಬಾರ್ದು. WOR ಇದೆಯಲ್ವಾ, ಅದು ಟೋಟಲ್ ಆಗಿ WOR, ಇದು ಒಟ್ಟಿಗೆ ನಾವು ತಗೋಬೇಕು. ಅದು ಒಟ್ಟಿಗೆ ತಗೊಂಡು ಅದರ ಪ್ರೊನೌನ್ಸಿಯೇಷನ್ ಏನು ಅಂತ ನೋಡಬೇಕು. ಇದ್ರ ಒಟ್ಟಿಗೆ ಬಂದಾಗ ಇದು ವನ ಎಳಿಬೇಕು. ಡ್, ನೀವು R ಹಾಕ್ಬೋದು, ಬಿಡ್ಬೋದು. ಸೊ ಇದನ್ನು ವರ್ಡ್, WORD, ವರ್ಡ್. WO ಇದು ಬಿಟ್ಬಿಡಿ. WORK, ವರ್ಕ್. WORLD, ವರ್ಲ್ಡ್. WORM, ವರ್ಮ್. ಈಗ ನೋಡಿ, ಇಲ್ಲಿ ನೀವು W ತೆಗಿರಿ, M ತೆಗಿರಿ, ಇವೆರಡೇ ಅಕ್ಷರ ಉಳ್ಕೊಳ್ಳುತ್ತೆ. ಇದನ್ನು ಓದೋದಾದ್ರೆ, ಬರೀ ಎರಡು ಅಕ್ಷರ ಓದೋದಾದ್ರೆ ಇಲ್ಲಿ ಆರ್, W ಹಾಕೋದಾದ್ರೆ ವಾರ್, M ಹಾಕೋದಾದ್ರೆ ವಾರ್ಮ್ ಆಗುತ್ತಾ? ಇಲ್ಲ. ಸೊ ವಾರ್ಮ್ ಅಂತ ನಾವು ಹೇಳಬೇಕಾದ್ರೆ WARM, ಇದು ಒಂದು ವಿಚಿತ್ರ, ವಾರ್ಮ್ ಅಂತ ಹೇಳಬೇಕಾದ್ರೆ. ಸೊ ಇಲ್ಲೇನು WOR ಒಟ್ಟಿಗೆ ತಗೊಂಡು ಅದನ್ನೇ ನಾವು ಗ್ರಾಫೀಮ್ ಅಂತ ತಗೋಬೇಕಂದ್ರೆ ಗ್ರೂಪ್ ಆಫ್ ಲೆಟರ್ಸ್, ಅದನ್ನು ನಾವು ಒಟ್ಟಿಗೆ ಓದಬೇಕೇ ಹೊರತು ಒಂದೊಂದು ಅಕ್ಷರ ಸಪ್ರೇಟ್ ಆಗಿ ಓದಬಾರ್ದು. ಓಕೆ, ಸೊ ಇಲ್ಲೂ ಅಷ್ಟೇ ನೀವು AC, ಆಕ್ಟರ್ ಅಂತ ಓದ್ತೀವಿ ಹೊರತು ಆಕ್ಟ್ ಅಂತ ಓದ್ತೀವ? ಇಲ್ಲ. ಇಲ್ಲಿ ಓದಬೇಕಾದ್ರೆ ಆಕ್ಟರ್. ಅದೇ ಥರ ಇಲ್ಲಿ ಆಕ್ಟರ್, ಕಲರ್, ಈ ಥರ ತಾನೇ ಓದ್ತೀವಿ. ಬಟ್ ಇಲ್ಲೂ ಎಲ್ ಸೇರಿಸಿ ಓದಬೇಕಾದ್ರೆ ರ್. ಸೊ ಇಲ್ಲಿ O ಉಚ್ಚಾರಣೆ ಏನಾಗುತ್ತೆ? ಆಗುತ್ತೆ. O ಉಚ್ಚಾರಣೆ ಏನಾಗುತ್ತೆ? ಇಲ್ಲಿ O ಉಚ್ಚಾರಣೆ ಏನಾಗುತ್ತೆ? ಒಂದು ಲೆಕ್ಕದಲ್ಲಿ ಅಂತ ಆಗುತ್ತೆ, ಅಂದರೆ OR ತಗೊಂಡಿರೋದ್ರಿಂದ. ಓಕೆ, ಇಲ್ಲಿ
ಸ್ಟಾರ್ಟಿಂಗಲ್ಲಿ ಬಂದಿದೆ ಆರ್. ಆರ್ ಇದನ್ನು ಆರಕಲ್, ಓರಲಿ, ಆರ್ಬಿಟ್, ಆರೆಂಜ್, ಆರ್ಚರ್ಡ್, ಆರ್ಕೆಸ್ಟ್ರಾ. ಸೊ ಇಲ್ಲೆಲ್ಲ ನಾವು ಏನು ಇದನ್ನು ಯೂಸ್ ಮಾಡ್ತೀವಿ ಕಾಮನ್ ಆಗಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ನಲ್ಲ, ಆ ಅಥವಾ ಓ ಎಲ್ಲಿ ಬರುತ್ತೆ? ಜಾಸ್ತಿ ಓ ಬರೋದಿಲ್ಲ, ಸ್ಟಾರ್ಟಿಂಗಲ್ಲೇ ಓ ಬರೋದಿಲ್ಲ, ಆ ಅಂತಲೇ ಜಾಸ್ತಿ ಬರೋದು. ಓಕೆ, ಸೊ ಇಲ್ಲಿ ನೋಡಿ ಎರಡು ಥರದ ನಿಮಗೆ, ಒಂದು ಅರ್, ಆರ್. ಓಕೆ, ನೆಕ್ಸ್ಟು ಓ ಆರ್ ಬಂದಾಗ ಓ ಆರ್. ಸೊ ಇಲ್ಲಿ ನೋಡಿ, ಇಲ್ಲಿ ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ಓ ಆರ್ ಇದೆ, ಇಲ್ಲಿ ಪಕ್ಕದಲ್ಲಿ ವೈ ಇದೆ. ಸೊ ಇದನ್ನು ನಾವು ಎರಡು ಡೋ ರಿ ಅಂತ ಹೇಳ್ತೀವಿ. ಸೊ ಸಿಲೆಬಲ್ ಎರಡಾಗಿ ಕಟ್ ಮಾಡ್ಬೇಕು ನಾವು. ಡೋ ರಿ, ಗ್ಲೋ ರಿ, ಸ್ಟೋ ರಿ, ಟೋ ರಿ. ಸೊ ಅದು ಓ ಆರ್ ಇದೆ, ಬಟ್ ಅದು ಸಪ್ರೇಟ್ ಆಗುತ್ತೆ, ಅದು ಒಟ್ಟಿಗೆ ಬರಲ್ಲ. ಆ ಡಿಗೆ ಸೇರ್ಕೊಳ್ಳುತ್ತೆ, ಅದು ಡಿ ಓಗೆ ಡಿಗೆ ಓ ಸೇರ್ಕೊಳ್ಳುತ್ತೆ, ವೈಗೆ ಆರ್ ಸೇರ್ಕೊಳ್ಳುತ್ತೆ. ಯಾಕೆಂದರೆ ಎರಡು ವೊವೆಲ್ ಆ ಕಡೆ ಈ ಕಡೆ ಎರಡು ವೊವೆಲ್ ಇದೆಯಲ್ವಾ? ಸೊ ಎರಡು ವೊವೆಲ್ ಇದ್ದಾಗ ಏನಾಗುತ್ತೆ, ಅದು ಒಂದು ವೊವೆಲ್ನ ನಾವು ಸಪೋರ್ಟ್ ಮಾಡೋಕ್ಕೆ ಒಂದು ಆರ್ ತಗೊಳ್ತೀವಿ. ಈಗ ಆ ರಿ, ಡೋರ್ ಇ, ಇದನ್ನು ಡೋರ್ ಇ ಅಂತ ಹೇಳೋದು ಅನುಕೂಲನಾ ಅಥವಾ ಡೋರಿ ಅಂತ ಹೇಳೋದು ಅನುಕೂಲನಾ? ಡೋರಿ ಅಂತ ಹೇಳೋದು ಅನುಕೂಲ ಅಲ್ವಾ? ಸೊ ಹಾಗಾಗಿ ಆ ಥರ ತಗೊಳ್ತೀವಿ. ಹಾಗಾದರೆ ಇಲ್ಲಿ ಓ ಆರ್ದು ಉಚ್ಚಾರಣೆ ಏನಾಗುತ್ತೆ? ಓರ್ ಆಗುತ್ತೆ. ಯಾಕೆ ಹೇಳಿ? ಇಲ್ಲಿ ವೈ ಇರೋದ್ರಿಂದ ಅದು ಓರ್ ಆಗುತ್ತೆ. ಅದೇ ಥರ ಇಲ್ಲೂ ಅಷ್ಟೇ ನೋಡಿ, ಇದು ಓರೇ ಆಗುತ್ತೆ. ಓರ್, ಅಡೋರ್, ಎನಿಮೋರ್, ಅಶೋರ್, ಬಿಫೋರ್, ಓರ್. ಈಗ ಓ ಆರ್ ಅನ್ನೋ ಅಕ್ಷರಕ್ಕೆ ಎಷ್ಟು ಉಚ್ಚಾರಣೆ ಬಂತು? ಫಸ್ಟ್ ಅರ್. ಯಾವುದು? ಆಕ್ಟರ್, ಟ್ರ್ಯಾಕ್ಟರ್, ಡಾಕ್ಟರ್. ಸೆಕೆಂಡು WORD, ವರ್ಡ್, ವರ್ಲ್ಡ್, ವರ್ಮ್. ಅಲ್ಲಿ ಓ ಆರ್ ಇದೆ. ನಾವು ಪದ ಹೇಳಬೇಕಾದ್ರೆ ನಿಮಗೆ ಗೊತ್ತಾಗಲ್ಲ ಯಾವ ಅಕ್ಷರ ಬರಿಬೇಕು ಅಂತ. ಇದು ಅಂತಿದೆಯಲ್ಲ, ಇದು ಯಾವ್ದು ಬರೆಯೋದು? UR ಬರೆಯೋದಾ, IR ಬರೆಯೋದಾ, ಅಥವಾ ER ಬರೆಯೋದಾ? ನಾನು ಇದನ್ನು ಹೇಳಿದ್ದೆ ನಿಮಗೆ. ಅಂತ ಸೌಂಡ್ ಬಂದರೆ ಅದಕ್ಕೆ ಸ್ಪೆಲ್ಲಿಂಗ್ ಪ್ಯಾಟರ್ನ್ಸ್ ಬೇರೆ ಬೇರೆ ಇದೆ ಅಲ್ವಾ? ಅದನ್ನು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ, ಬಟ್ ಇನ್ನೊಂದು ಸಲ ಮಾಡೋಣ ಅದನ್ನು. ಓಕೆ, ಸೊ ಈಗ ಹೇಳಿದ್ನಲ್ಲ, ಇದೊಂದು ಫಸ್ಟ್ ಸೌಂಡು ಅರ್, ಆರ್. ಇದು ಓರ್, ಅರ್, ಆರ್, ಓರ್. ಆರ್ ಇರೋದ್ರಿಂದ ಓದು ಸೌಂಡು ಇಷ್ಟು ಡಿಫರೆನ್ಸ್ ಬರುತ್ತೆ. ಇದಕ್ಕೆ ನಾವು ಆರ್ ಕಂಟ್ರೋಲ್ಡ್ ವಾವೆಲ್ಸ್ ಅಂತ ಹೇಳ್ತೀವಿ. ಓಕೆ, ಆರ್ ಕಂಟ್ರೋಲ್ಡ್ ವಾವೆಲ್ಸ್. ಸೊ ಅಲ್ಲಿ 6 ವೊವೆಲ್ನ ಕಂಟ್ರೋಲ್ ಮಾಡುತ್ತೆ. ಆರ್ ಬಂದಾಗ 6 ವೊವೆಲ್ನ ಕಂಟ್ರೋಲ್ ಮಾಡುತ್ತೆ. ಸುಮ್ಮನೆ ವೊವೆಲ್ದು ಉಚ್ಚಾರಣೆ ಅದು ಡೈರೆಕ್ಟಾಗಿ ಹೇಳಲಿಕ್ಕೆ ಬಿಡಲ್ಲ. ಆರ್ ಇರೋದ್ರಿಂದ 6 ವೊವೆಲ್ ಉಚ್ಚಾರಣೆನ ಕಂಟ್ರೋಲ್ ಮಾಡುತ್ತೆ. ಇದನ್ನು ಲಾಸ್ಟ್ ಕ್ಲಾಸಲ್ಲೂ ನಾನು ಹೇಳಿದ್ದೀನಿ ಅನಿಸುತ್ತೆ ಅಲ್ವಾ? ಓಕೆ, ಸೊ ಈಗ ನೆಕ್ಸ್ಟ್ ಬಂದು ಇದೆಲ್ಲ ನಾವು ಪ್ರಾಕ್ಟೀಸ್ ಮಾಡೋಣ ಕ್ಲಾಸಲ್ಲಿ. ಈ ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡೋಣ. ಜಾಸ್ತಿ ವರ್ಡ್ಸ್ ನೋಡಿ, ಇವೆಲ್ಲ ಇದು ಒರಿಜಿನಲ್ ಇದೆಲ್ಲ ವರ್ಡ್ಸ್ ಇದ್ದಾವೆ. ಇಷ್ಟೆಲ್ಲ ವರ್ಡ್ಸ್ ಪ್ರಾಕ್ಟೀಸ್ ಮಾಡಬೇಕಂತ ತಲೆ ಕೆಡಿಸ್ಕೋಬೇಡಿ. ಇಟ್ಸ್ ಜಸ್ಟ್ ನೀವು ಆ ವರ್ಡ್ಸನ್ನ ಪದೇ ಓದ್ತಾ ಇದ್ರೆ ಸಾಕು, ಅದೇನು ನೆನ್ಪಿಟ್ಕೊಳ್ಳೋದೇನು ಬೇಡ. ಓಕೆ.